ನಮಸ್ಕಾರ ಎಲ್ಲರಿಗೂ. ಫೈನಲಿ ಐ ಆಮ್ ಹಿಯರ್ ವಿತ್ ಮೈ ಫಸ್ಟ್ ವ್ಲಾಗ್. ಸೊ ಬನ್ನಿ ನನ್ನ ದಿನ ಹೇಗಿತ್ತು ಅಂತ ನೋಡೋಣ. ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ನನ್ನ ದಿನ ಸ್ಟಾರ್ಟ್ ಆಗುತ್ತೆ. ಇನ್ನು ಇವತ್ತು ನನ್ನ ತಮ್ಮ ಕಾಲೇಜ್ ಹೋಗಲಿಕ್ಕೆ ಲೇಟ್ ಆಯ್ತು ಅಂತ ಹೇಳಿ ನನ್ನನ್ನು ಗಾಡಿಯಲ್ಲಿ ಬಿಟ್ಟು ಬಾ ಅಂದ. ಸೊ ಅವನ್ನ ಕರ್ಕೊಂಡು ನಾನು ಹೋದೆ ಅವನನ್ನು ಬಿಟ್ಟು ಬರೋಕ್ಕೆ ಅಂತ. ಅವನನ್ನು ಬಿಟ್ಟು ಬಂದು ಮತ್ತೆ ಮನೆಗೆ ಬಂದು ದಿನನಿತ್ಯದ ಕೆಲಸ ಅಂದರೆ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ನಾನು ರೆಡಿ ಆದೆ ಆಫೀಸ್ಗೆ ಹೋಗೋಕ್ಕೆ. ತಿಂಡಿ ಎಲ್ಲ ಮುಗಿಸಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ನಾನು ಆಫೀಸ್ಗೆ ಹೊರಟೆ. ಇನ್ನು ಆಫೀಸ್ಗೆ ಹೋಗುವಷ್ಟರಲ್ಲಿ ಸರ್ ಏನೂ ಬಂದಿರಲಿಲ್ಲ. ನಾನು ಹೋಗಿ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಲಾಸ್ಟ್ ಮಂತ್ ITRs ಎಲ್ಲ ಫೈಲ್ ಮಾಡಬೇಕಿತ್ತು. ಹಾಗಾಗಿ ಅದರಲ್ಲಿ ಫುಲ್ ಬ್ಯುಸಿ ಇದ್ವಿ. ನಮ್ಮ ಕ್ಲೈಂಟ್ಸ್ ವರ್ಕ್ಸ್ ಎಲ್ಲ ಪೆಂಡಿಂಗ್ ಇಟ್ಟಿದ್ವಿ. ಹಾಗಾಗಿ ಇವತ್ತು ವರ್ಕ್ ತುಂಬ ಫುಲ್ ಬ್ಯುಸಿ ಇತ್ತು. ಇನ್ನು ವರ್ಕ್ ಮಾಡ್ತಾ 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 ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಹಾಗಾಗಿ ಊಟದ ಟೈಮ್ ಆಯಿತು. ಊಟ ಎಲ್ಲ ಮಾಡಿ ಮತ್ತೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಸರ್ ಬಂದರು. ಅವರಿಗೆ ವರ್ಕ್ಸ್ ಎಲ್ಲ ಅಪ್ಡೇಟ್ ಮಾಡಿ ಮಿಸ್ಟೇಕ್ಸ್ ಎಲ್ಲ ನೋಡಿ ಅಷ್ಟರಲ್ಲಿ ಸಂಜೆ ಆಯಿತು. ಸಂಜೆ ಆಯಿತು ಅಂತ ಸರ್ ಕೂಡ ಹೊರಟರು. ನಾವು ಕೂಡ ಮನೆಗೆ ಹೊರಟ್ವಿ. ಆನ್ ದ ವೇ ನನಗೆ ಐಸ್ ಕ್ರೀಮ್ ತಿನ್ನಬೇಕಂತ ಆಯಿತು. ಸೊ ನನಗೆ ಮತ್ತು ಮನೆಗೆ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಪೋಲಾರ್ ಬೇರ್ಗೆ ಹೋದೆ. ಅಲ್ಲಿ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಮತ್ತು ನನ್ನ ತಮ್ಮ ಅವನಿಗೆ ಕೆಲವು ಸ್ಟೇಷ್ನರಿ ಐಟಮ್ಸ್ ಸ್ಟಡಿ ಮೆಟೀರಿಯಲ್ಸ್ ಬೇಕಂತ ಹೇಳಿದ್ದ. ಅವನಿಗೆ ಕೂಡ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ನಾನು ಹೊರಟೆ ಮನೆಗೆ. ಸೊ ಇವತ್ತಿಗೆ ಇಷ್ಟೇ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಸೈನಿಂಗ್ ಆಫ್, ಸಿಂಧು.